ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಸೆಂಟ್ರಿಂದ 80 ಕಿಲೋಮೀಟ್ರ್ ಹೈವೇ, ತಮಿಳ್ನಾಡಿಗೆ ಹೋಗೋ ಹೈವೇ. ಈ ಹೈವೇ ಅಡ್ಜಸೆಂಟ್ ಮತ್ತು ಫಾರೆಸ್ಟ್ ಅಡ್ಜಸೆಂಟ್, ಹೈವೇ ಮತ್ತು ಫಾರೆಸ್ಟ್ ಎರಡಕ್ಕೂ ಅಡ್ಜಸೆಂಟ್ ಒಂದು 100 ಎಕರ್ಸು ಬೆಟ್ಟನೇ ಇದೆ, 100 ಎಕರೆದು ಬೆಟ್ಟನೇ ಇದೆ. ಒಂದು ಕಡೆ ಕಾಡು ಅರಣ್ಯ, ಇನ್ನೊಂದು ಕಡೆ ಹೈವೇ. ಫುಲ್ ರೆಡ್ ಸಾಯಿಲ್. ರೋಡ್ಗಳೆಲ್ಲ ಮಾಡಿದ್ದಾರೆ ನೋಡಿ, ರೋಡ್ಗೆ ಈ ಥರ ಮೆಟ್ಲಿಂಗು ಮಾಡಿದ್ದಾರೆ. ಹೈವೇಗಿರೋದು ಸ್ವಲ್ಪ ಈ ಥರ ಮಟ್ಟ ಇದೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಊಟಿಯಲ್ಲಿ ಬೆಟ್ಟಗಳಿರ್ತಾವಲ್ಲ ಆ ಥರ. ಈಗ ನೋಡಿ ವ್ಯಾನಲ್ಲಿ ಹೋಗ್ತಾ ಇರೋದು ನಾವು, ಇದೆಲ್ಲ ಮೆಟ್ಲಿಂಗ್ ಆಗಿದೆ. ಮೇಲ್ಗಡೆ ತನಕನೂ ವೆಹಿಕಲಲ್ಲೇ ಹೋಗ್ಬೋದು. ಪಕ್ಕದಲ್ಲಿ ಫಾರೆಸ್ಟ್ ಇರೋದ್ರಿಂದ ಸುಮಾರು ಜನ ಲೈಕ್ ಮಾಡ್ತಾರೆ ಇದಕ್ಕೆ. 4 ಎಕರೆದು ಪ್ಲಾಟ್ ಮಾಡಿದ್ದಾರೆ. ಇದು ಪ್ಲಾಟ್ ಮಾಡಿ ಅಲ್ಲಲ್ಲೇ ಸರ್ವೆ ನಂಬರ್, ಸೈಟ್ ನಂಬರ್ ಈ ಥರದ್ದೆಲ್ಲ ಮಾಡಿ ಹಾಕಿದ್ದಾರೆ. 5 ಬೋರ್ವೆಲ್ ತಗೊಂಡಿದ್ದಾರೆ. 5ರಲ್ಲೂ ನೀರು ಚೆನ್ನಾಗಿ ಬಂದಿದೆ, 3 ಇಂಚ್ 4 ಇಂಚ್ ಆ ಥರ ಬಂದಿದೆ. ಮತ್ತು ಎಲೆಕ್ಟ್ರಿಸಿಟಿನೂ ತಗೊಂಡಿದ್ದಾರೆ. 1 ಟ್ರಾನ್ಸ್ಫಾರ್ಮರ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಇದು 1 ಎಕರೆಗೆ 25 ಲಕ್ಷ ರೂಪಾಯಿ ಹೇಳ್ತಾರೆ. ಇದು ಇನ್ವೆಸ್ಟ್ಮೆಂಟ್ ಮಾಡಿ 4 ಎಕರೆ ಫಾರ್ಮ್ ಹೌಸು, ವಿಲ್ಲಾ ಈ ಥರ ಕಟ್ಟಿ ಮಾರಿದ್ರೆ ಈ ಥರ ತಗೊಳ್ಳೋರು ಸುಮಾರು ಜನ ಇದ್ದಾರೆ. IAS ಅಧಿಕಾರಿಗಳು ಆಗಲಿ, ಡಾಕ್ಟರ್ಸ್ ಆಗಲಿ, ರಿಟೈರ್ಡ್ ಸುಮಾರು ಜನ ರಿಟೈರ್ಡ್ ಆಗಿರ್ತಾರಲ್ಲ ಅಂಥವರೆಲ್ಲ ಲೈಕ್ ಮಾಡ್ತಾರೆ ಇದಕ್ಕೆ. ನೇಚರ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಾವು ಹೋಗಿದ್ದು ಕೆಳಗಡೆ ಇದ್ದಾಗ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಮೇಲ್ಗಡೆ ಹೋಗ್ದಂಗೆ ಊಟಿಯಲ್ಲಿ ಕೋಲ್ಡ್ ಇರುತ್ತಲ್ಲ ಆ ಥರ ಟೆಂಪ್ರೇಚರ್ ಚೆನ್ನಾಗಿತ್ತು, ಟೆಂಪ್ರೇಚರ್ ಕಮ್ಮಿ ಆಗಿತ್ತು. ಫುಲ್ ಈ ಥರ ಗ್ರೀನರಿ ಇದೆ, ಅನಿಮಲ್ಸ್ ಎಲ್ಲ ಥರದ್ದು ಅನಿಮಲ್ಸ್ ಇದೆ. ಇದರಲ್ಲಿ 8 ಎಕರೆ 12 ಎಕರೆ ಈ ಥರ ಬೇಕಾದ್ರೂ ತಗೋಬೋದು. ಒಂದೊಂದು ಎಕರೆ ಒಂದೊಂದು ಪ್ಲಾಟ್ 4 ಎಕರೆ ಡಿವೈಡ್ ಮಾಡಿದ್ದಾರೆ. ಫುಲ್ ಲೀಗಲ್ ಒಪಿನಿಯನ್ ಸಮೇತ ಇರೋದು ಇದು ಡಾಕ್ಯುಮೆಂಟ್ಸು. ಜನರಲ್ ಕ್ಯಾಟಗಿರಿ 25 lakh rupees ಪರ್ ಎಕರ್ ಹೇಳ್ತಾ ಇದ್ದಾರೆ. ಇದರಲ್ಲಿ ಸ್ಯಾಂಡಲ್ವುಡ್ಡೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸ್ಯಾಂಡಲ್ವುಡ್ ಹಾಕಿದ್ರೆ ಚೆನ್ನಾಗಿ ಬೆಳೀತದೆ ಇದು. ಸೇಮ್ ಊಟಿಯಲ್ಲಿ ಇದ್ದಂಗೆ ಇದೆ. ನೋಡಿ, ಒಂದು ಕಡೆ ಇಬ್ನಿ ಇದೆ, ಒಂದು ಕಡೆ ಬಿಸಿಲಿದೆ, ಒಂದು ಕಡೆ ನೆರಳಿದೆ. ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಇದೆ ಇದರಲ್ಲಿ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಕ್ಲಿಯರ್ ಟೈಟ್ಲ್ ಇದೆ, ಯಾವಾಗ ಬೇಕಾದ್ರೂ ರಿಜಿಸ್ಟರ್ ಮಾಡ್ಬೋದು, ಆ ರೀತಿ ಇದೆ.